ರೀ ಉಪ್ಪಿಟ್ಟಂಗೈತಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಿರ್ಚಿ ಇವತ್ತು ನಮ್ಮ ಹೊಲಕ್ಕೆ ತೆನೆ ಮುರಿಯೋಕ್ಕೆ ಅಂತ ಕೂಲಿಯವ್ರು ಬಂದಿದ್ರು. ಹೊಲಕ್ಕೆ ತಿಂಡಿ ಮಾಡಿ ಕಳಿಸ್ಬೇಕಿತ್ತು. ಮನೆಯವ್ರ ಆಫೀಸಿಗೂ ಟೈಮ್ ಆಗಿತ್ತು ಮತ್ತು ಮಕ್ಕಳು ಸ್ಕೂಲಿಗೂ ಟೈಮ್ ಆಗಿತ್ತು. ಅದಕ್ಕೆ ಎಲ್ರಿಗೂ ಸೇರಿ ಒಂದೇ ಮಾತ್ರ ತಿಂಡಿ ಮಾಡ್ಬಿಡೋಣ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲೇ ನಮ್ಮ ತಲೆಗೆ ಬಂದಿದ್ದು ಉಪ್ಪಿಟ್ಟು. ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಎಲ್ರಿಗೂ ಇಷ್ಟ, ಆದರೆ ನಮ್ಮ ಮನೆಯವ್ರನ್ನೊಬ್ರನ್ನ ಬಿಟ್ಟು. ಸೊ ಒಬ್ರಿಗೋಸ್ಕರ ಎಲ್ಲರೂ ಕಾಂಪ್ರೋ ಆಗೋದಕ್ಕಿಂತ ಎಲ್ರಿಗೋಸ್ಕರ ಒಬ್ರು ಕಾಂಪ್ರೋ ಆಗೋದು ಬಿಟ್ರು ಅನ್ಕೊಂಡು ಉಪ್ಪಿಟ್ಟನ್ನೇ ಚೂಸ್ ಮಾಡಿದ್ವಿ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಎಲ್ರೂ ಮನೇಲಿ ಒಬ್ರಾದ್ರೂ ಉಪ್ಪಿಟ್ಟನ್ನ ಹೇಟ್ ಮಾಡೋರು ಇದ್ದೇ ಇರ್ತಾರೆ. ಅದು ಯಾಕಂತಾನೆ ಗೊತ್ತಿಲ್ಲ. ಉಪ್ಪಿಟ್ಟೇನು ಅಷ್ಟು ಕೆಟ್ಟ ತಿಂಡಿ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಆಕ್ಚುಲಿ ಡಯಟ್ ಮಾಡೋರು, ಹೆಲ್ದಿ ಟಿಫನ್ ಬೇಕು ಅನ್ನೋರು ಚೂಸ್ ಮಾಡೋದು ಉಪ್ಪಿಟ್ಟನ್ನ. ಇಚ್ಚಿ ಉಪ್ಪಿಟ್ಟು, ಉಪ್ಪಿಟ್ಟ, ಅಯ್ಯೋ ಉಪ್ಪಿಟ್ಟ ಅಂತ ಅಂದು 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 ಆ ಉಪ್ಪಿಟ್ಟಿನ ರೆಪ್ಯುಟೇಷನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಮಗ ಉಪ್ಪಿಟ್ಟಿಗೆ ಜರ್ಕೊಂತಾನೆ ಅಂತ ನಮ್ಮ ಅತ್ತೆಯವರು ಸ್ವಲ್ಪ ಅದ್ರ ಜೊತೆ ಮಿರ್ಚಿನೂ ಮಾಡಿದ್ರು. ಇದನ್ನೇ ದೇವಸ್ಥಾನದಲ್ಲಿ ಕೊಟ್ರೆ ಪ್ರಸಾದ, ಅದೇ ಮನೇಲಿ ಮಾಡಿದ್ರೆ ಪನಿಷ್ಮೆಂಟ್ ಅಂತೆ. ಇದ್ಯಾವ ಲೆಕ್ಕ ಗುರು? ಸೊ ಫೈನಲಿ ನಾನು ಉಪ್ಪಿಟ್ಟಿನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬರ್ರಿ. ರೀ ಉಪ್ಪಿಟ್ಟಂಗೈತಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಿರ್ಚಿ ಫೇವ್ರೇಟ್. ಹೊರಗಡೆ ಕೆಲ್ಸಕ್ಕೆ ಹೋಗೋರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದಂತ ಲಾಸ್ಟಲ್ಲಿ ಬಾದಾಮ್ ಹಾಲು ಮಾಡಿಕೊಟ್ಟೆ. ಆಫೀಸಿಗೆ ಖುಷಿಯಿಂದ ಹೊರಟರು. ಸೊ ನಿಮ್ಮ ನಾಳೆ ಇಂದಿಗಿಂತ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.